Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ವರ್ಧಂತಿ, ವಿಶೇಷ ಪೂಜೆ, ಭಕ್ತರಿಂದ ದರ್ಶನ. ಛತ್ರಪತಿ ಶಿವಾಜಿ ಜಯಂತಿ ಭಾವಚಿತ್ರದ ಮೆರವಣಿಗೆ, ಎನ್ಎಸ್ ಬೋಸರಾಜ್ ಚಾಲನೆ. ಮಾನ್ವಿ ತಾಲೂಕಿನ ಗೋರ್ಕಲ್ನಲ್ಲಿ ದಲಿತ ಮಹಿಳೆಯರ ಆಸ್ತಿ ಕಬಳಿಕೆ, ನಕಲಿ ದಾಖಲೆ ಸೃಷ್ಟಿ, ತನಿಖೆ ಕೈಗೊಂಡು ನ್ಯಾಯ ಒದಗಿಸಲು ಬಿ ಬಸವಲಿಂಗಪ್ಪ. ಮಾರ್ಚ್ 5ರಂದು ಗುತ್ತೇದಾರರಿಂದ ಪ್ರತಿಭಟನೆ, ಫೆಬ್ರವರಿ 21ರಂದು ರಾಜ್ಯಾಧ್ಯಕ್ಷರಿಂದ ಸಭೆ, ಮಲ್ಲಿಕಾರ್ಜುನ. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಬಸನಗೌಡ ದದಲ್ ಭಾಗಿ. ಪೌರ ಕಾರ್ಮಿಕರೊಂದಿಗೆ ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷರಿಂದ ಸಂವಾದ, ನಿಷೇಧಿತ ಮಲಗುಂಡಿ ಸ್ವಚ್ಛತೆ ತಡೆಯಲು ಅಧಿಕಾರಿಗಳು ಗಮನಹರಿಸಿ, ರಘು. ಸಾಮರಸ್ಯ ಜೀವನಕ್ಕೆ ಶರಣರ ಚಿಂತನೆಗಳು ದಾರಿದೀಪ, ನಾಗರಾಜ್ ಮಸ್ಕಿ. ಹೊಸಮನಿ ಪ್ರಕಾಶನದಿಂದ 21ರಂದು ಮಾಡಗಿರಿ ಗ್ರಾಮದಲ್ಲಿ ಬಯಲಾಟ ಪ್ರಶಸ್ತಿ ಪ್ರದಾನ, ಬಶೀರ್ ಅಹಮದ್ ಉಸ್ಮನಿ. ಹೊಸೂರು ಸಿದ್ದರಾಮಪುರಿನಲ್ಲಿ ಬಂದೂಕು ಬಳಕೆ, ಇಬ್ಬರ ವಿರುದ್ಧ ಕೇಸ್ ದಾಖಲು. ಮತ್ತು ರಿಮ್ಸ್ಗೆ ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷ ರಘು ಭೇಟಿ, ಕಾರ್ಮಿಕರಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದ ಸೂಪರ್ವೈಸರ್ ವಜಾಗೊಳಿಸಲು ಸೂಚನೆ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಫೆಬ್ರವರಿ 18ರಿಂದ 24ರವರೆಗೆ 7 ದಿನಗಳ ಕಾಲ ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಗುರು ವೈಭವೋತ್ಸವ ಸಂಭ್ರಮ ಮುಖ್ಯ ದಿನಗಳಲ್ಲಿ ಒಂದಾದ ಇಂದು ರಾಯರ ಪಾದುಕೆಗಳಿಗೆ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿಸಲಾಯಿತು. ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥ ಶ್ರೀಗಳು ರಾಯರ ಮೂಲ ಪಾದುಕೆಗಳಿಗೆ ಪಟ್ಟಾಭಿಷೇಕ ನೆರವೇರಿಸಿದರು. ಬಳಿಕ ಮಠದ ಸ್ವರ್ಣ ರಥದಲ್ಲಿ ಪಾದುಕೆಗಳನ್ನು ಇಟ್ಟು ಅದ್ದೂರಿಯಾಗಿ ರಥೋತ್ಸವ ನೆರವೇರಿಸಲಾಯಿತು. ಪಟ್ಟಾಭಿಷೇಕ ಮಹೋತ್ಸವ ಹಿನ್ನೆಲೆ ರಾಯರ ಮೂಲ ಬೃಂದಾವನಕ್ಕೆ ಅಭಿಷೇಕ, ರಾಯರ ಸಮಗ್ರ ಗ್ರಂಥಗಳ ಪಾರಾಯಣ, ಭಜನಾ ಮಂಡಳಿಗಳ ಸಾಮೂಹಿಕ ಭಜನೆ, ಪ್ರವಚನ, ರಾಯರ ಪಾದುಕೆಗಳ ಪೂಜೆ, ಮುತ್ತು ರತ್ನಗಳಿಂದ ಅಭಿಷೇಕ, ಪುಷ್ಪವೃಷ್ಟಿ, ಫಲ ಸಮರ್ಪಣೆ, ಮಂಗಳಾರತಿ ಕಾರ್ಯಕ್ರಮಗಳು ನಡೆದವು. ಇನ್ನು ಫೆಬ್ರವರಿ 24ರಂದು ರಾಯರ 431ನೇ ಜನ್ಮದಿನವನ್ನು ವರ್ಧಂತಿ ಉತ್ಸವವಾಗಿ ಮಠದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ 7 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಮಾಡಲಾಗುತ್ತದೆ. पूज्याय राघवेन्द्राय सत्यधर्मरताय जगतां कल्पवृक्षाय नमः। पूष्णो हस्ताभ्यर्चदायाभिषिञ्जामि देवस्य त्वादविदुप्ता पूष्णो हस्ताभ्यां संजामि देवस्य त्वादविदुःप्रसवे अश्विनो आभ्या इन्द्रस्येन्द्रियेण
विविधं मङ्गलं यस्सन्ध्यासनिशं गुरोमतिवरे सन्मङ्गलस्यात् यमनियमासन प्राणायाम प्रत्याहार ध्यान धारण समाध्यष्टि कलापारंगत उपाधिपत्तेव पंचानन व्याख्यान सिंहासनात् नास्तिक कुलति निरनि दक्षिणादि पीठाधीश्वर निखिल भूमंडल निखिल कर्मंदि वंद्य पादाब्ज सत्संप्रदाय प्रवर्तक सनातन धर्म ಇವೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲಪಾದಕಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲಪಾದಕರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅವರ ಶಿಷ್ಯರಾದಂತಹ ಯೋಗೀಂದ್ರ ಶ್ರೀಪಾದಗಳವರು ಕೇಳಿಕೊಂಡರು, ತಾವು ವೃಂದಾವನ ಪ್ರವೇಶ ಮಾಡಿದರೆ ಈ ಮೂಲ ಮಹಾಸಂಸ್ಥಾನವನ್ನು ಹೇಗೆ ಸುರಕ್ಷಿತವಾಗಿ ನಡೆಸಿಕೊಂಬರುವುದು ಮತ್ತು ತಮ್ಮ ದರ್ಶನವಿಲ್ಲದೆ ತೀರ್ಥ ಪ್ರಸಾದವನ್ನು ಹೇಗೆ ಸ್ವೀಕರಿಸಲಾಗಿ ಕೇಳಲಾಗಿ ಹಿಂದೆ ಶ್ರೀ ರಾಮಚಂದ್ರ ದೇವರು ಭರತನಿಗೆ ತನ್ನ ಪಾದುಕೆ ಕೊಟ್ಟು ರಾಜ್ಯಭಾರ ಮಾಡಲು ಹೇಗೆ ಅಪ್ಪಣೆ ಮಾಡಿದರು, ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕೂಡ ತಮ್ಮ ಶಿಷ್ಯರುಗಳು ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಚಾಲನೆ ನೀಡಿದರು. ನಗರದ ಮಾವಿನಕೆರೆ ಹತ್ತಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಮಾವಿನಕೆರೆಯಿಂದ ಗಂಗಾ ನಿವಾಸ, ಪೇಟ್ಲಾ ಬ್ರಿಡ್ಜ್, ಭಗತ್ ಸಿಂಗ್ ವೃತ್ತ, ಏಕ್ ಮಿನಾರ್, ಜಾಕಿರ್ ಹುಸೇನ್ ವೃತ್ತ, ಜೈಲ್ ರಸ್ತೆ, ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರಕ್ಕೆ ತಲುಪಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಭಾಜ ಭಜಂತ್ರಿ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದವು. जय शिवाजी, जय 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 शिवाजी, जय 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 भवानी महाराज की, छत्रपति महाराज की, छत्रपति महाराज की.
बोल छत्रपति शिवाजी महाराज की इधर हाँ साइड सर सर साइड बोलो शिवाजी महाराज जय शिवाजी जय भवानी जय शिवाजी जय भवानी जय शिवाजी अभी प्रसाद ಅವರಿಗೆ अकबर अकबर ए अकबर कौन है गाड़ी वाले कौन है रे हैंड ब्रेक है ने पीछे देख रहे ಸ್ವಲ್ಪ ಯಾರು ಸೈಡ್ छत्रपति शिवाजी महाराज की शिवाजी महाराज की जय भवानी जय शिवाजी जय भवानी जय शिवाजी जय भवानी ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಆರ್ಎಪಿಎಂಸಿ ಅಧ್ಯಕ್ಷ ಜಯವಂತರಾವ್ ಪತಂಗೆ, ದರೂರ್ ಬಸವರಾಜ್ ಪಾಟೀಲ್, ನರಸಪ್ಪ ಐಕ್ಲಾಸ್ಪುರ್, ಅಂಬಾಜಿರಾವ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿ ಭಜಂತ್ರಿ ಸಮುದಾಯಕ್ಕೆ ನೀಡಲಾಗಿದ್ದ ಇನಾಂ ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿಸಿ ಜಿಪಿಎ ಮಾಡಿಕೊಂಡು ಬಡ 4 ಜನ ಮಹಿಳೆಯರಿಗೆ ವಂಚಿಸಲಾಗಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಅನ್ಯಾಯಕ್ಕೆ ಒಳಗಾದ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು ಎಐಕೆಎಸ್ ರಾಜ್ಯ ಸಂಚಾಲಕ ಬಿ ಬಸವಲಿಂಗಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗೋರ್ಕಲ್ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹೆಸರಿನಲ್ಲಿ ಖಿದ್ಮತ್ ಇನಾಂ ಭೂಮಿಯನ್ನು ಸರ್ವೆ ನಂಬರ್ 647/1ರಲ್ಲಿ 3 ಎಕರೆ 24 ಗುಂಟೆ ಭೂಮಿಯನ್ನು ದಿವಂಗತ ಮಲ್ಲಪ್ಪ ಹುಲಿಗೆಪ್ಪ ಎಂಬುವರಿಗೆ ನೀಡಲಾಗಿತ್ತು. ಮಲ್ಲಪ್ಪ ಮರಣ ನಂತರ ಅವರ ಪತ್ನಿ ಯಲ್ಲಮ್ಮ ಇವರಿಗೆ ಇನಾಂ ಪಟ್ಟ ನಿಯಮ ಅನುಸಾರ ವರ್ಗಾವಣೆಯಾಗಿದೆ. ಗಂಡು ಸಂತಾನ ಇಲ್ಲದೆ 4 ಜನ ಪುತ್ರಿಯರನ್ನು ಹೊಂದಿದ್ದ ಯಲ್ಲಮ್ಮ ವಯೋಸಹಜವಾಗಿದ್ದರಿಂದ 2017 ಏಪ್ರಿಲ್ 18ರಂದು ಕುಟುಂಬಕ್ಕೆ ಸಂಬಂಧವೇ ಇಲ್ಲದ ಬೇರೆ ಜಾತಿಯ ಜನರು ಜಿಪಿಎ ಮಾಡಿಕೊಂಡಿದ್ದರು. ಯಲ್ಲಮ್ಮ 4 ಜನ ಪುತ್ರಿಯರು 2017 ಡಿಸೆಂಬರ್ 23ರಂದು ಪೋತಿ ವಿರಾಸತ್ ಅರ್ಜಿಯನ್ನು ಮಾನ್ವಿ ಕಂದಾಯ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದರು. ಪೋತಿ ವಿರಾಸತ್ ಮಾಡಿಕೊಡಲು ಗ್ರಾಮ ಲೆಕ್ಕಾಧಿಕಾರಿ 10,000 ರೂಪಾಯಿಗಳನ್ನು ಫೋನ್ಪೇ ಹಣವನ್ನು ಪಡೆದಿದ್ದಾರೆ. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಣವನ್ನು ಪಡೆದು 4 ಜನ ಮಹಿಳೆಯರ ಹೆಬ್ಬಟ್ಟು ಸಹಿ ಹಾಗೂ ಮೃತ ಯಲ್ಲಮ್ಮಳ ಆಧಾರ್ ಕಾರ್ಡ್ ಬೇರೊಬ್ಬರಿಗೆ ಲಗತ್ತಿಸಿ ಆಸ್ತಿ ವರ್ಗಾವಣೆ ಮಾಡಿ ಪಹಣಿ ಕೂಡ ನೀಡಿ ವಂಚಿಸಲಾಗಿದೆ. ಭಜಂತ್ರಿ ಸಮುದಾಯ ಯಲ್ಲಮ್ಮಳ ಹೆಸರಿನಲ್ಲಿ ನಾಯಕ ಸಮಾಜ ಕೆಲವರು ವಂಶಾವಳಿ ಪಡೆದಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಬಡ ಕುಟುಂಬಗಳಿಗೆ ವಂಚಿಸಿದ್ದಾರೆ. ಈರಣ್ಣ ಹನುಮಯ್ಯ, ಸಾಬಯ್ಯ ತಂದೆ ಹನುಮಯ್ಯ, ವೀರೇಶ್ ಹುಸೇನಪ್ಪ ಮತ್ತು ಜಯಮ್ಮ ಎಂಕೋಬ್ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಲಾಗಿದೆ. ಸಂಬಂಧವೇ ಇಲ್ಲದೆ ಇರುವ ಜನರಿಗೆ ಯಲ್ಲಮ್ಮ ಆಸ್ತಿ ವರ್ಗಾವಣೆ ಮಾಡಿರುವ ಕೃತ್ಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ವಂಚಿತ ದಲಿತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು, ಇಲ್ಲದೆ ಸಂತ್ರಸ್ತರ ಕುಟುಂಬದೊಂದಿಗೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಒಂದು ಹಳ್ಳಿಯ ಒಂದು ಗ್ರಾಮ, ಅವರು ಎಲ್ಲ ಕಡೆಗೆ ಸಂಬಂಧಪಟ್ಟಂತ ಭೇಟಿಯಾಗಿ ಅವ್ರಿಗೇನು ಅರ್ಜಿ ಮಾನ್ಯ ಕೊಡ್ಬೇಕಾಯ್ತು ಅದೆಲ್ಲ ಕೊಡ್ತೀವಿ, ಕೆಲಸ ಆಗ್ಯದ, ನಮ್ಗೆ ಅನ್ಯಾಯ ಆಗ್ಯದ, ಇದನ್ನ ಒಂದು ಬೆಳಗ್ಸೋದಕ್ಕೆ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಂತ ಹೇಳಿ ಸಂಘಟನೆಯನ್ನ ಮುಖಂಡರು ಭೇಟಿಯಾದಾಗ ಕಮಿಟಿನ ಭೇಟಿಯಾದಾಗ ಸಂಘಟನೆ ಏನು ನಾವು ಏನು ಅಂದ್ಕೊಂಡ್ವಿ ಅಂದ್ರೆ, ಇಲ್ಲ ಇದನ್ನ ಒಂದು ಗೋಷ್ಠಿ ಮೂಲಕ ಈ ಗೋರ್ಕಲ್ ಗ್ರಾಮದ ಈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜನರಿಗೆ ಏನು ಕುಟುಂಬಕ್ಕೆ ಅನ್ಯಾಯನ ಗೋಷ್ಠಿ ಮೂಲಕ ಈ ವಿಷಯನ ತಿಳಿಸಿ ಇದಕ್ಕೊಂದು ಬೆಳಕು ಚೆಲ್ಲಬೇಕು ಅನ್ನೋ ಕಾರಣದಿಂದ
ಒಂದು ಆ ಕಾರಣದಿಂದ ಈ ಗೋಷ್ಠಿಯನ್ನು ನಡೆಸಬೇಕಂತೇಳಿ ನಾವು ಅಂದ್ಕೊಂಡು ಇವತ್ತು ಗೋಷ್ಠಿ ನಡೆಸ್ತಾ ಇದ್ದೀವಿ. ಇವರು ಮಾನ್ಯ ತಾಲೂಕಿನ ಗುರುಕರು ಭಜಂತ್ರಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕುಟುಂಬದವರು. ಈ 4 ಜನ ಹೆಣ್ಮಕ್ಳು ದಿವಂಗತ ಮಲ್ಲಪ್ಪ ಅನ್ನೋರು ಮಕ್ಕಳು. ಈ ಮಲ್ಲಪ್ಪ ಅನ್ನೋದ ತೀರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವರು ಹೆಂಡತಿ ಎಲ್ಲ ಮನೆಯಲ್ಲಿ ಕೂಡ ಇರ್ತಾರೆ. ಆಕೆನೂ ವಯಸ್ಸಾಗಿ ಆಯನನ್ನು ತೀರ್ಕೊಂಡು ಹೋಗ್ತಾರೆ. ಈ ಮಲ್ಲಪ್ಪನ ಹೆಸರಿನಲ್ಲಿ ಸರ್ವೆ ನಂಬರ್ 647/1 ಇದರಲ್ಲಿ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಇನ ಭೂಮಿನ ಕಿತ್ಮತ್ ಇನ ಭೂಮಿನ 3 ಎಕರೆ 24 ಗುಂಟೆ ಮಂಜೂರಾಗ್ತದೆ. ಆ ಟೈಮ್ನಲ್ಲಿ ಮಂಜೂರಾದ್ಮೇಲೆ ಅದು 2009ರಲ್ಲಿ ಇವರಿಗೆ ಮಲ್ಲಪ್ಪನವರಿಗೆ ಇವರು ತಂದೆಗೆ ಅದು ಮೊಟೇಶನ್ ಆಗ್ತದೆ. ಮೊಟೇಶನ್ ಆದೇಶ ಕೂಡ ಒಂದು ಕಡೆಗೆ ಇದಾಗ್ತದೆ. ಅದಾದ್ಮೇಲೆ ಮಲ್ಲಪ್ಪ ಅವರು ಸಹಜವಾಗಿ ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ್ಮೇಲೆ ಇವರು ವಾರಸುದಾರರು ಸಂಬಂಧಪಟ್ಟವರು ನಮ್ಮ ತಾಯಿ ಹೆಸರಿನ ಇದನ್ನ ಬುದ್ಧಿ ವ್ಯವಸ್ಥೆ ಪ್ರಕಾರ ಕಾನೂನು ಪ್ರಕಾರ ನೀವು ಮೊಟೇಶನ್ ಮಾಡುವ ಅಂತ ಹೇಳ್ತಾರೆ. ಮೊಟೇಶನ್ ಪ್ರಕಾರ ಆಮೇಲೆ ಎಲ್ಲಮ್ಮ ಹೆಸರಿನ ಮೊಟೇಶನ್ ಆಗ್ತಾರೆ. ಇವ್ರ ತಾಯಿ ಎಲ್ಲಮ್ಮ ಗಂಡ ಮಲ್ಲಪ್ಪನವರು ಈ ಮೊಟೇಶನ್ ಆಗ್ತಾರೆ. ಮುಟೇಶನ್ ಆದ್ಮೇಲೆ ಈ ಭೂಮಿ ಎಲ್ಲ ಇವತ್ತು ಇವ್ರು ಕಬ್ಜೆದಾಗಿದ್ದಾರೆ. ಮೊದಲನೇ ಅವರೆಲ್ಲ ಕಬ್ಜೆ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಬರ್ತಾರೆ. ಈ 4 ಜನ ಹೆಣ್ಮಕ್ಳಲ್ಲಿ 3 ಜನರು ತಮ್ಮ ಗಂಡನ ಮನೆಯಲ್ಲಿ ವಾಸ ಮಾಡ್ತಾರೆ. ಮಕ್ಕಳಲ್ಲಿ ಇದ್ದಾರೆ. ಒಬ್ಬಕ್ಕೆ ಹೆಣ್ಮಕ್ಳು ಗೋಕರ್ದಲ್ಲಿ ಇರ್ತಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಮುದಕಿ ಪೂರ್ತಿ ಮುಪ್ಪಾನು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಂದ್ರೆ ಕಿವು ಕೇಳಲಾರಂತ ಸ್ಥಿತಿ, ಮಾತಾಡಕ್ಕೆ ಬರಲಾರಂತ ಸ್ಥಿತಿ, ನಡೆದಾಡಕ್ಕೆ ಬರಲಾರಂತ ಸ್ಥಿತಿ ಬಂದಾಗ ಏನಾಗ್ತದೆ, ಅವಾಗ ಒಂದು GPA ಅನ್ನುವಂಥದ್ದು ಒಂದು ಡಾಕ್ಯುಮೆಂಟ್ ಸೃಷ್ಟಿ ಆಗ್ತದೆ. ಆಮೇಲೆ ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಸಂಬಂಧಪಟ್ಟವ್ರನ್ನ ಹೋಗಿ ವಿಚಾರಣೆ ಮಾಡ್ತಾರೆ. ಕದ ಕಟ್ತಾರೆ 4 ಜನ. ಮತ್ತೀಗ ಅವ್ರ ಮಕ್ಕಳು ಕೂಡ ಇರ್ತಾ ಹೋಗ್ತಾರೆ. ಹೋಗಿ ವಿಚಾರಣೆ ಮಾಡ್ತಾರೆ. ಆಯ್ತು, ನೀವು ಏನೇನು ಡಾಕ್ಯುಮೆಂಟ್ ಇದಾವ ನಿಮಗೆಲ್ಲ ಕೊಡು ಅಂತ ಹೇಳ್ತಾರೆ. ಈಗ ಆಯಮ್ಮದು ಏನಾಗ್ತದೆ, ಎಲ್ಲಮ್ಮ ಅನ್ನಕ್ಕೆ ತಿಳ್ಕೊಂಡಿತ್ತು. ಆಕಿ ಸತ್ತದ್ದು ದಾಖಲಾತಿಯಲ್ಲಿ ನೋಂದಣಿ ಇರೋದಿಲ್ಲ ಅಂತ ಹೇಳಿಸಿ ಅಲರ್ಟ್ ಸರ್ಟಿಫಿಕೇಟ್ ಒಂದು ಕಡೆ ಕೊಡ್ತಾರೆ. ಅಲರ್ಟ್ ಸರ್ಟಿಫಿಕೇಟ್ ಕೊಟ್ಟಾಗ ಇನ್ನೊಂದು ಕಡೆಗೆ 7ನೇ ತಾರೀಕು 5ನೇ ತಿಂಗಳು 2025 ಕಂದಾಯ ನಿರೀಕ್ಷಕರು ಪ್ರಕಾರ ಡೈರೆಕ್ಷನ್ ಪ್ರಕಾರ ಅವರು ಕೂಡ ಇದನ್ನ ಪರಿಶೀಲನೆ ಮಾಡ್ತಾರೆ. ಇದು ಆಕೆ ಸತ್ತದ್ದು ಡೇಟು ಈಗ ದಾಖಲಾತಿಗಳಾಗ ಮೆನ್ಷನ್ ಇಲ್ಲ ಅಂತೇಳಿ ಒಂದು ಕಡೆಗೆ ಹೇಳ್ತಾರೆ. ಆ ಊರಿಗೆ ಹೋಗಿ ಪಂಚನಾಮ ಕೂಡ ಒಂದು ಕಡೆಗೆ ಮಾಡ್ತಾರೆ. ಕುಲಕರ್ಣಿಯವರು ಆಮೇಲೆ ಊರಿದವರು ಸಂಬಂಧಪಟ್ಟವರೆಲ್ಲ ಇದು ಮಾಡ್ತಾರೆ. 3 ಜನ ಪಂಚಮೂರು ಸಹಿ ತಗೊಂಡಿಗೆಸಿ ಆಮೇಲೆ ಇವರು ಇದ್ರಿಗೆ ಏನ್ ಹೇಳ್ತಾರೆ, ಕೆಲವು ವರ್ಷಗಳಿಂದ ಈ ಸತ್ತೋದು ಕರೆವು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮುದುಕಪ್ಪ ನಾಯಕ್, ರವಿಕುಮಾರ್, ಸಂತ್ರಸ್ತೆ ಮಹಿಳೆಯರಾದ ಹುಲಿಗೆಮ್ಮ, ದೇವಮ್ಮ, ಲಕ್ಷ್ಮಿ, ಶಾಂಭವಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರದಿಂದ ಗುತ್ತೇದಾರರಿಗೆ ಪಾವತಿಯಾಗದೆ ಬಾಕಿ ಉಳಿದಿರುವ 37,000 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಆಗ್ರಹಿಸಿ ಮಾರ್ಚ್ 5ರಂದು ಗುತ್ತೇದಾರರ ಸಂಘ ಪ್ರತಿಭಟನೆ ನಿರ್ವಹಿಸಿದ್ದು, ಪೂರ್ವಭಾವಿಯಾಗಿ ಚರ್ಚಿಸಲು ಗುತ್ತೇದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಫೆಬ್ರವರಿ 21ರಂದು ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಜಿಲ್ಲಾ ಗುತ್ತೇದಾರರ ಸಂಘದ ಅಧ್ಯಕ್ಷ ಬಿ ಮಲ್ಲಿಕಾರ್ಜುನ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುತ್ತೇದಾರರಿಗೆ ಬಾಕಿ ಇರುವ ಹಣ ಬಿಡುಗಡೆಗೆ ಅನೇಕ ಬಾರಿ ಮನವಿ ಮಾಡಿದ್ದರೂ ರಾಜ್ಯ ಸರ್ಕಾರ ಭರವಸೆ ನೀಡುತ್ತಿದೆ ಹೊರತು ಹಣ ಬಿಡುಗಡೆ ಮಾಡುತ್ತಿಲ್ಲ. ಗುತ್ತೇದಾರರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ನಗರದ SLV ಹೋಟೆಲ್ ಕೊಠಾರಿಯಾ ಭವನದಲ್ಲಿ ಅಂದು ಸಂಜೆ 5 ಗಂಟೆಗೆ ಸಭೆ ನಡೆಯಲಿದೆ. ಜಿಲ್ಲೆಯ ಎಲ್ಲ ಗುತ್ತೇದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಕಳೆದ 4-5 ವರ್ಷಗಳಿಂದ ಪೆಂಡಿಂಗ್ ಇದೆ. ಆ ಒಂದು ಹಣಕ್ಕಾಗಿ, ನಮಗೆ ಬರಬೇಕಾದ ಹಣಕ್ಕಾಗಿ ನಿರಂತರ ನಮ್ಮ ರಾಜ್ಯ ಘಟಕವು ಹೋರಾಟ ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಶನಿವಾರ ಅಂದರೆ ದಿನಾಂಕ 21/2/2026 ಸಂಜೆ 5 ಗಂಟೆಗೆ ರಾಯಚೂರಿಗೆ ಇಲ್ಲಿ SLV ರೋಡ್ನಲ್ಲಿರುವಂತ ಕೊಠಾರಿ ಭವನದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಆರ್ ಮಂಜುನಾಥ್ ಅವರು ಇವತ್ತು ಪ್ರತಿ ಜಿಲ್ಲೆಗಳಿಗೆ ಭೇಟಿ ಕೊಡುತ್ತಾ ಬರ್ತಾ ಇದ್ದಾರೆ. ಆ ಒಂದು ದಿನದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಕೂಡ ಭೇಟಿ ಕೊಟ್ಟು ನಮ್ಮನ್ನ ಎಲ್ಲರನ್ನು ಒಂದು ಸಂಘಟಿತರಾಗಿ ಮಾಡಿ ದಿನಾಂಕ 5 ಮಾರ್ಚ್ 2026ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕೆಂಬ ಒಂದು ಉದ್ದೇಶಕ್ಕೆ ನಾವು ಇವತ್ತು ತಮ್ಮೆಲ್ಲರ ಮುಖಾಂತರ ಇಡೀ ನಮ್ಮ ಜಿಲ್ಲೆಯ ಗುತ್ತಿಗೆದಾರರಿಗೆ ಒಂದು ಸಂದೇಶವನ್ನು ಕೊಡಿಸಬೇಕಂತೇಳಿ ಇವತ್ತಿನ ಪ್ರಮುಖ ಉದ್ದೇಶ. ಹಾಗಾಗಿ ಅಂದಿನ ದಿವಸ ಕೂಡ ತಾವು ಸಂಜೆ 5 ಗಂಟೆಗೆ ನಾವೇ ಇಲ್ಲಿ ಬಂದು ನಮ್ಮ ರಾಜ್ಯಾಧ್ಯಕ್ಷರು ಕರ್ಕೊಂಡು ಬರ್ತೀವಿ.
ಇಲ್ಲವಾದಲ್ಲಿ ತಾವು ಒಂದು ಹೆಸರು ರೂಪದಲ್ಲಿ ಬರುವುದು. ಅದಕ್ಕೆ ತಾವು ಅಭಿಪ್ರಾಯ ತಿಳಿಸಿದ್ರು ಕೂಡ ಮತ್ತೊಮ್ಮೆ ಅದನ್ನು ಪ್ರೆಸ್ಮೆಂಟ್ ಮಾಡೋಣ ಅಂತ ಹೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆ ರವೀಂದ್ರ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ನಾಗಪ್ಪ ಗಿರಣಿ, ರಾಜಶೇಖರ್ ಹೆಂಬರಾಳ, ಆಂಜನೇಯ, ಅಶೋಕ್ ಅಂಗಡಿ, ವೀರಯ್ಯ ಸ್ವಾಮಿ, ರಾಮಂಜನೇಯ, ಚಾಂದ್ ಪಾಷಾ ಇದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಫೆಬ್ರವರಿ 18ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹೊರಡಿಸಲಾದ 04 ಅಧಿಸೂಚನೆಗೆ ಸಂಬಂಧಿಸಿದ ಇಲಾಖೆಗಳ ಮುಖ್ಯಸ್ಥರೊಂದಿಗಿನ ಸಭೆಯಲ್ಲಿ ಹಲವಾರು ವಿಷಯಗಳ ಕುರಿತು ಅವರು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಫಾಯಿ ಕರ್ಮಚಾರಿಗಳ ಹಾಗೂ ಪೌರ ಕಾರ್ಮಿಕರ ಸಮಸ್ಯೆಗಳು ಮತ್ತು ಅವರ ಕುಂದುಕೊರತೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವ ಮತ್ತು ಪರಿಹರಿಸುವ ಉದ್ದೇಶವನ್ನು ಸಫಾಯಿ ಕರ್ಮಚಾರಿಗಳ ಆಯೋಗ ಹೊಂದಿದೆ. ಪೌರ ಕಾರ್ಮಿಕರು ತಾವು ಸಮಾಜದಲ್ಲಿ ಎಲ್ಲರಂತೆ ಇರಬೇಕು ಎಂಬ ಭಾವನೆಯನ್ನು ಇಟ್ಟುಕೊಂಡು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಲು ಶ್ರಮಿಸಬೇಕೆಂದು ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ. ರಘು ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪೌರ ಕಾರ್ಮಿಕರು ತಾವು ಸಮಾಜದಿಂದ ದೂರ ಎಂಬ ಭಾವನೆಯನ್ನು ಬಿಡಬೇಕು, ತಮ್ಮ ಮಕ್ಕಳಿಗೆ ಶಿಕ್ಷಣ
ತಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಲು ಮುಂದಾಗಬೇಕು ಎಂದರು. ಇದೇ ವೇಳೆ ಪೌರ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ ಮಾತನಾಡಿ, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿದ್ದ ಮೃತ ಹೊಂದಿದ ಪೌರ ಕಾರ್ಮಿಕರ ಮಾಹಿತಿಯನ್ನು ತಪ್ಪಾಗಿ ದಾಖಲಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 11 ಜನ ಪೌರ ಕಾರ್ಮಿಕರು ಮೃತಪಟ್ಟಿದ್ದು ಕೇವಲ 3 ಜನ ಎಂದು ಹೇಳಲಾಗುತ್ತಿದೆ. ಕೂಡಲೇ ಮಾಹಿತಿಯನ್ನು ಮರುಪರಿಶೀಲಿಸಬೇಕು ಮತ್ತು ಮೃತ ಪೌರ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರ ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ದಲಿತ ಸಮರ ಸೇನೆಯ ರಾಜ್ಯ ವಿಭಾಗೀಯ ಸಂಚಾಲಕ ನೀಲಕಂಠ ಅನಿಲ್ ಮಾತನಾಡಿ, ಸಫಾಯಿ ಕರ್ಮಚಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಕಡ್ಡಾಯವಾಗಿ ಆಯಾ ಸ್ಥಳೀಯ ಸಂಸ್ಥೆಗಳಿಂದ ಗುರುತಿನ ಚೀಟಿಯನ್ನು ಒದಗಿಸಬೇಕು. ಇದರಿಂದ ಸರ್ಕಾರ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ಆಗ್ರಹಿಸಿದರು. ಇತರೆ ಪೌರ ಕಾರ್ಮಿಕರು ಮಾತನಾಡಿ, ವಾರಕ್ಕೊಂದು ದಿನ ಸಂಪೂರ್ಣ ರಜೆಯನ್ನು ನೀಡಬೇಕು. ರಾಯಚೂರು ನಗರದಿಂದ ಬೇರೆ ತಾಲೂಕುಗಳ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರು ವಾರಕ್ಕೊಂದು ರಜೆ ಸಿಕ್ಕರೆ ಮನೆಗೆ ಹೋಗಿ ಬರಲು ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಆಯೋಗದ ಕಾರ್ಯದರ್ಶಿ ಮಾಧುಸ್ವಾಮಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮೊಹಪಾತ್ರ, ಆರ್ಡಿಎ ಆಯುಕ್ತ ಈರಣ್ಣ ಬಿರಾದರ್, ಪಾಲಿಕೆ ಉಪ ಆಯುಕ್ತ ಸಂತೋಷ್ ರಾಣಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಸಿಂಧು, ಪಾಲಿಕೆಯ ಅಧಿಕಾರಿ ಕೃಷ್ಣ ಶಾವಂತಿಗೇರ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ನಗರದ ಮಾರುತಿ ನಗರ ಬಡಾವಣೆಯಲ್ಲಿ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 51ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಗರಾಜ್ ಮಶ್ಕಿ ಇವರು, ಸುಂದರ ಪರಿಸರದಲ್ಲಿ ದೇವಸ್ಥಾನ ನಿರ್ಮಿಸಿ 51 ಶರಣರ ಚಿಂತನ ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿರುವುದು ತುಂಬಾ ಶ್ಲಾಘನೀಯವಾಗಿದೆ. 12ನೇ ಶತಮಾನದ ಬಸವಣ್ಣರ ಆದಿಯಾಗಿ ಇಂದು ಶರಣೆ ಮುಕ್ತಾಯ ಅಕ್ಕನಂತಹ ನಮ್ಮ ಚಿತ್ತ ಎನ್ನುವ ವಿಷಯ ಕುರಿತು ಇಂದು ಅವರ ಜೀವನ ಮೌಲ್ಯಗಳನ್ನು ಜನರಿಗೆ ತಿಳಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಸೇವಾ ಸಮಿತಿ ಮಾಡುತ್ತಿದೆ. ಅನೇಕ ಶರಣರು ತಮ್ಮ ಕಾಯಕ ಮಾಡಿ ಅನುಭವ ಮಂಟಪದಲ್ಲಿ ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳ ಮೌಢ್ಯಾಚರಣೆಗಳ ಬಗ್ಗೆ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು. ಅದೇ ಮಾದರಿಯಲ್ಲಿ ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿನದಂದು ಶರಣರ ಜೀವನವನ್ನಾಧರಿಸಿದ ವಿಷಯಗಳನ್ನು ಕುರಿತು ಚಿಂತನ ಮಂಥನ ಮಾಡಿ ಜನರ ಮನಸ್ಥಿತಿಯನ್ನು ಬದಲಾಯಿಸುವ ಬದುಕಿನಲ್ಲಿ ಸಾಮರಸ್ಯ ಜೀವನ ನಡೆಸುವ ಮಹತ್ ಕಾರ್ಯ ಇದಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಾಯುಪುತ್ರನ ಪರಾತ್, ವೀರಾಂಜನೇಯನ ಪರಾತ್, ವೀರ ಮಾರುತಿಯ ಪರಾತ್, ದೇವದೇವನ ಪರಾತ್, ಘಟ್ಟದ ಬಸವೇಶನ ಪರಾತ್, ವೀರಭದ್ರನ ಪರಾತ್, ದೇವದೇವನ ಪರಾತ್, ಹಂಗೆ ಬರಿ, ದೇವನ ಪರಾತ್, ಅಭಯಗಿರಿ ಆಂಜನೇಯ ಸ್ವಾಮಿಯ ಪರಾತ್, ವೀರಭದ್ರನ ಪರಾತ್, ಜಗನ್ಮಾತೆಯ ಪರಾತ್, ದೇವಿಯ ಪರಾತ್, ಶಾಂಭವಿನ ಪರಾತ್, ವೀರಭದ್ರನ ಪರಾತ್, ಕಾಳಿಯ ಪರಾತ್, ವೀರಭದ್ರನ ಪರಾತ್, ಅಭಯಗಿರಿ ಆಂಜನೇಯ ಸ್ವಾಮಿಯ ಪರ, ಮಹೇಶ್ವರನ ಪರ, ಜಯ ಶ್ರೀರಾಮನ ಪರ, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪತಿ ಅಭಯಗಿರಿ ಆಂಜನೇಯ ಸ್ವಾಮಿ ಮತಾಕೆ, ಪಂಚಮುಖಿ ಆಂಜನೇಯ ಸ್ವಾಮಿ ಮತಾಕೆ, ವೀರಭದ್ರೇಶ್ವರ ಮತಾಕೆ. ಇದ್ರೂ ಕೂಡ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ತನ್ನದಾದ ವೈಚಾರಿಕರ ತತ್ವಗಳನ್ನು ಮಂಡನೆ ಮಾಡಿದ ಸ್ಪಷ್ಟ ಭಕ್ತಿ ಸತ್ಯಶೀಲಗಳ ದಾಸೋಹಗಳನ್ನು ಹೇಳಿದಂಥ ಮಹಿಳೆ ಮುಕ್ತಾಯಕ್ಕ. ಅವಳು ಶರಣೆ ಮುಕ್ತಾಯಕ್ಕ ಸಮಾಜ ಭೇದವನ್ನು ತೊರೆದು ಮಹಿಳೆಯ ಆಧ್ಯಾತ್ಮಿಕ ಸಮಾನ ಹಕ್ಕುಗಳನ್ನು ಕಲಿಸಿದ್ದು ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವದ ಅನುಸರಣೆ ಕೂಡ ಮಾಡಿದಂಥ ಮಹಾನ್ ಶರಣೆ ನಮ್ಮ ಮುಕ್ತಾಯಕ್ಕ. ಯಾವುದೇ ಜಾತಿಗಳು
ಬಂದಿಲ್ಲ, ಯಾವ ಜಾತಿಗಳು ಈ ಭೂಮಿ ಮೇಲೆ ಇಲ್ಲ, ಅವನ್ನ ಸಂಕೋಲೆಯನ್ನು ಬೆಳೆಸಿಕೊಂಡವರು ನಾವು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತ ಕಾಯಕದ ರೂಪದಲ್ಲಿ 12ನೇ ಶತಮಾನದಲ್ಲಿ ಕಾಯಕ ಪೂರ್ಣವಾಗಿ ಹೆಸರುಗಳು ಬಂದು ಹೊರತಾಗಿ ಅದು ಜಾತಿ ಪೂರ್ಣವಾಗಿ ಬರಲಿಲ್ಲ ಅಂತ ನನ್ನ ಭಾವನೆ. ಇವತ್ತು ನಾವೆಲ್ಲರೂ ಇವತ್ತೇನು ಶರಣರು ಇವತ್ತು ಸೇರಿದ್ದೀರಿ, ನಾವು ಯಾರು ಇವತ್ತು ನಮ್ಮ ಜಾತಿ ಇಟ್ಕೊಂಡು ಅಂತ ಸೇರಿಲ್ಲ, ನಾವೆಲ್ಲರೂ ಸಮಾನರು ಅನ್ನೋ ಒಂದು ತತ್ವದ ಆಧಾರದ ಮೇಲೆ ಇಲ್ಲಿ ಸೇರಿದ್ವಿ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ಏನಾದರೂ ನಾವು ಆಚರಿಸ್ತಕ್ಕಂಥ ನಮ್ಮ ಕುಲಗಳನ್ನು ದೇವರುಗಳನ್ನು ಆಚರಿಸಿ ನಮ್ಮ ಮನೆ ಒಳಗಡೆ ಇರಲಿ. ಮನೆ ಹೊರಗಡೆ ಬಂದಾಗ ಸಹೋದರ ಭಾವತ್ವ ಇಲ್ಲಂದ್ರೆ, ಕಾಯಕದ ಒಂದು ಭಾತೃತ್ವ ಇಲ್ಲವಂದ್ರೆ ಇವತ್ತು ಸಮಾಜ ಕಟ್ಟೋದಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ನಾವಿವತ್ತು ಜಿಲ್ಲೆಯಾದ್ಯಂತ ಶರಣ ಸಾಹಿತ್ಯದ ಮುಖಾಂತರ ಮಕ್ಕಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಇವರಿಗೆಲ್ಲ ನಾವು ಉಪನ್ಯಾಸಗಳನ್ನು ಜಿಲ್ಲೆಯಾದ್ಯಂತ ಏರ್ಪಡಿಸ್ತಾ ಇವತ್ತು ಸುತ್ತೂರು ಜಗದ್ಗುರುಗಳು ನಮ್ಮ ಗೌರವಾಧ್ಯಕ್ಷರು ರಾಷ್ಟ್ರ ಮಟ್ಟದಲ್ಲಿ, ಮತ್ತು ಇವತ್ತ ಡಾಕ್ಟರ್ ಸೋಮಶೇಖರ್ ಅವರು ಕೇಳಿರ್ಬೇಕು ತಾವು, ಹಿರಿಯ IAS ಅಧಿಕಾರಿಗಳು ಮತ್ತು ಒಳ್ಳೆಯ ಸಾಹಿತಿಗಳು ಕೂಡ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರು. ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ದೇಶದ ವಿವಿಧ ಭಾಗಗಳಲ್ಲಿ ಶರಣ ಚಿಂತನೆ. ಉಪನ್ಯಾಸಕರಾಗಿ ಶ್ರೀ ಸಿದ್ದನಗೌಡ ಮನ್ಸ್ಲಾಪುರ ಇವರು ಶರಣೆ ಮುಕ್ತಾಯಕ್ಕನತ್ತ ನಮ್ಮ ಚಿತ್ತ ವಿಷಯ ಕುರಿತು ಮಾತನಾಡಿ, 12ನೇ ಶತಮಾನದ ಶರಣರು ಭಿನ್ನ ಭಿನ್ನ ಸಮುದಾಯದವರು, ಭಿನ್ನ ಭಿನ್ನ ಕಾಯಕ ತತ್ವ ಹೊಂದಿದ ಶರಣರ ಸಮೂಹ ಒಂದು ಶಕ್ತಿಯಾಗಿ ಗೋಚರಿಸಿತು. ಶರಣರು ಪ್ರಾಮಾಣಿಕವಾಗಿ ಬದುಕುವ ಸ್ವಾತಂತ್ರ್ಯ ಹೊಂದಿದ್ದರು. ಆಧ್ಯಾತ್ಮಿಕ ಘನತೆ, ಪ್ರಜಾಪ್ರಭುತ್ವದ ಘನತೆಯನ್ನು ಶರಣರು ಹೊಂದಿದ್ದರು. ನುಲಿಯ ಚಂದಯ್ಯನವರು ತಮ್ಮ ಹಗ್ಗ ನೇಯುವ ಕಾಯಕದಲ್ಲಿ ಇದ್ದಾಗ, ಕೊರಳಲಿನ ಲಿಂಗ ಕೆಳಗೆ ಬಿದ್ದಾಗ ಪೂಜೆಗಿಂತ ಕಾಯಕ ಮುಖ್ಯ ಎಂದು ತಿಳಿಸುತ್ತಾರೆ. ಸತ್ಯ ಶುದ್ಧವಿಲ್ಲದ ಕಾಯಕವೂ ಕಾಯಕವಲ್ಲ ಎಂದು ಹೇಳುತ್ತಾರೆ. ಆಧುನಿಕ ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲದೆ ಎಷ್ಟೋ ಕುಟುಂಬಗಳು ನ್ಯಾಯಾಲಯದ ಮೊರೆ ಹೋಗುತ್ತಿದ್ದಾರೆ. ವಿದ್ಯಾವಂತರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳನ್ನು ಮಾಡಿಕೊಂಡು ಕೋರ್ಟ್ ಮೊರೆ ಹೋಗುತ್ತಿರುವುದು ಶೋಚನೀಯವಾಗಿದೆ. ನೆರೆಹೊರೆಯವರನ್ನು ಮತ್ತು ತಂದೆ ತಾಯಿಯವರನ್ನು, ಕುಟುಂಬದವರನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಕಂಡು ಸಾಮರಸ್ಯದಿಂದ ಜೀವನ ಸಾಗಿಸಲು ಮುಂದಾಗಬೇಕು. ಇಂದಿನ ಸಮಾಜಕ್ಕೆ ಬಸವಾದಿ ಶರಣರ ವಚನಗಳು, ವಿಚಾರಗಳು ಇಂದು ಪ್ರಸ್ತುತವಾಗಿವೆ. ಹಾಗಾಗಿ ಇಂದು ನಾವು ನಮ್ಮ ಉತ್ತಮ ಬದುಕಿಗೆ ಆಸ್ತಿ ಸಂಪತ್ತು ಸ್ಥಿರವಲ್ಲ ಎಂಬುದನ್ನು ಮನಗಾಣಬೇಕಾಗಿದೆ ಮತ್ತು ಶರಣರ ಚಿಂತನೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಇಂತಹ ವೇದಿಕೆಯನ್ನು ಕಲ್ಪಿಸಿ ಚಿಂತನೆ ಮಾಡುತ್ತಿರುವುದು ಸಂತೋಷವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶಾನ್ ಎಷ್ಟು ಸೇವೆ ಪಂಡಿತ ತಸ್ಯ ವಿಸ್ತಾರತಿ ಬುದ್ಧಿ ತೈಲಬಿಂದುರಿ ವಾಂಬಶಿ ಅಂತ ಅಂದರೆ, ಎಷ್ಟು ಸಂಚರಿತ ದೇಶ, ಎಷ್ಟೊಂದು ದೇಶವನ್ನು ತಿರುಗುತ್ತಾನೋ, ಎಷ್ಟು ಸೇವೆ ಪಂಡಿತ, ಎಷ್ಟು ಪಂಡಿತರ ಸಹವಾಸದಲ್ಲಿ ಇರುತ್ತಾನೋ ಅಷ್ಟೊಂದು ಬುದ್ಧಿ ವಿಕಾಸ ಆಗ್ತದಂತೆ. ಹೆಂಗಪ್ಪ ಅಂತ ಕೇಳಿದ್ರೆ ತೈಲಬಿಂದುರಿ ವಾಂಬಶಿ ಅಂತ ಅಂದರೆ, ಒಂದು ಹನಿ ಎಣ್ಣೆನ ನೀರಿನಲ್ಲಿ ಹಾಕಿ ನೋಡ್ರಿ, ನೀರಿನ ತುಂಬ ವ್ಯಾಪಿಸ್ತದೆ, ಹಂಗೆ ಬುದ್ಧಿ ವಿಕಾಸ ಆಗ್ತದಂತ. ನಮ್ಮೆಲ್ಲರುಗಳನ್ನ ಬುದ್ಧಿ ವಿಕಾಸ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ತಿಂಗಳಿಗೊಮ್ಮೆ ಹಮ್ಮಿಕೊಂಡು ನಮ್ಮೆಲ್ಲರನ್ನು ಜಾಗೃತಗೊಳಿಸ್ತಕ್ಕಂಥದ್ದು ನೋಡಿದರೆ ಭಾಳ ಸಂತೋಷ ಅನ್ನಿಸ್ತದೆ. ಇನ್ನು ಇವತ್ತಿನ ವಿಷಯ, ಮುಕ್ತಾಯಕ್ಕನ ವಿಷಯ ನನಗೆ ಯಾರೂ ಹೇಳಿಲ್ಲ, ಆದರೂ ಅನಿವಾರ್ಯ ಮಾತಾಡಲೇಬೇಕು. ನಾನು ಶರಣ ಚರಿತಾಮೃತ ಅಂತಕ್ಕಂಥ ಕಥೆಯನ್ನು ಬರೆದೀನಿ. ಪುಸ್ತಕನ ನಾನು ನಿಮಗೆ ತರಬೇಕಾಗಿತ್ತು, ತಂದಿಲ್ಲ. ಅಭಯ ಆಂಜನೇಯ ಸ್ವಾಮಿಯವರು ಬರೆದೀನಿ. ತರಬೇಕು ಅಂದ್ಕೊಂಡವರು ಸ್ವಲ್ಪ ಮರುವಾಯಿತು, ಮರೆತು ಬಂದೀನಿ. ಇನ್ನೊಂದು ಸಲ ಒಂದಾಗ್ತಾರೆ. ಶರಣೆ ಮುಕ್ತಾಯಕ್ಕ ಈಗ ಲಕ್ಕುಂಡಿಯಲ್ಲಿ ಜನಿಸಿದಾಕಿ. ಇವತ್ತೇನು ಲಕ್ಕುಂಡಿ ಅಂತ ಅಲ್ಲಿ ಉತ್ಕನ್ನ ನಡೆದ ನೋಡ್ರಿ, ಅಲ್ಲಿ ಮೂರ್ತಿಗಳು ಸಿಗ್ತಾವ, ನಾಗರಗಳು ಸಿಗ್ತಾವ, ದನ ಸಿಗ್ತದ, ಸಂಪತ್ತು ಸಿಗ್ತದ, ಸರ್ಕಾರ ಉತ್ಕನ್ನ ನಡೆಸದ. ಆ ಊರಿನಲ್ಲಿ ಜನಿಸಿದಾಗ ಆತನ ಆಕೆಯ ಅಣ್ಣ ಅಜಗಣ್ಣ ಅಂತ ಕೇಳಿದ್ರೆ ಮುಕ್ತಾಯಕ್ಕೆ ಅದನ್ನೇ ಜೀವ, ಒಂದೇ ಜೀವ, ಎರಡು ದೇಹ ಮಂಗಿರ್ತಾರ. ಅದನ್ನೇ ಗುರು, ಅದನ್ನೇ ತಂದೆ. ಅಜಗಣ್ಣನ ಮೇಲೆ ಭಾಳ ಪ್ರೀತಿ ಆಗಿದೆ. ಆತ ಕೂಡ ತಂಗಿ ಮ್ಯಾಗ ಅತ್ಯಂತ ಪ್ರೀತಿ ಬೀಳತ್ತ. ಯಾವಾಗ ಮುಕ್ತಾಯಕ್ಕೆ ವಯಸ್ಸಿಗೆ ಬಂದರು, ಮುಸುಳಿ ಕಲ್ಲು ಅಂತಿದ್ರು ಅವಾಗ ಕಾಲಕ್ಕೆ. ಈಗ ಮೊಸರು ಕಲ್ಲು ಅಂತೀವಲ್ಲ ನಾವು ದೇವದುರ್ಗದಾಗ ತಾಲಿಗಿರ್ತಕ್ಕಂಥ ಆ ಮೊಸರು ಕಲ್ಲಿಗೆ ಕೊಟ್ಟರು ಆಕಿನ. ಆಕಿನ ಲಗ್ನ ಅತಿ ವಿಜೃಂಭಣೆಯನ್ನು ನಡೀತು. ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಕತ್ತಿದ್ಲು. ಅಜಗಣ್ಣನಿಗೆ ಚಿಂತೆ ಬಿತ್ತು, ತಂಗಿ ಇರಲಾದ ನಾನು ಹೆಂಗೆ ಜೀವಿಸಲಿ ನನ್ನ ಮನೆಯಲ್ಲಿ ಅಂತ. ಈಗಿಗೂ ಗಂಡನ ಮನೆಗೆ ಚಿಂತೆ ಬಿತ್ತು, ಅಣ್ಣನಿಲ್ಲ ನಾನು ಹೆಂಗೆ ಬದುಕಲಿ ಅಂತ. ಈ ಚಿಂತೆ ಮಾಡ್ತಾ ಒಂದು ದಿನ ತಮ್ಮ ಗಂಡನಾಗಲಿ ಅತ್ತೆ ಮಾವನಾಗಲಿ ಕೇಳಿದ್ರು, ನಮ್ಮ ಅಣ್ಣನ ಕರೆಸ್ಕೊಂತೀನಿ ಅಂತ. ಕರೆಸ್ಕಮ್ಮ, ಯಾರು ಬೇಡ ಅಂತಾರ. ಅಣ್ಣ ಬಂದ, ಅತಿ ಪ್ರೇಮ ಸಂಗಟ ಅಣ್ಣ ತಂಗಿ ಒಂದಿನ ಎರಡು ದಿನ ಒಡನಾಡಿದ್ರು. ಬಿಟ್ಟು ಹೋಗಿ ಅಪ್ಪರು ಶಾಳಕ್ಕಾಗಿದ್ರು. ಯಾಕಮ್ಮ ಹೇಗೆ ದುಃಖ ಮಾಡ್ಕೊಂತಿದ್ದೆ ಅಂದರೆ, ಅಣ್ಣ ನಿನ್ನ ಬಿಟ್ಟು ಬದುಕಲ್ಲ ನಾನು ಅಂದಾಗ ಅವ್ರ ಮನೆಯವ್ರು ಹೇಳ್ತಾರ, ಆಗಲಪ್ಪ ಕೆಲವು ದಿನ ನಮ್ಮಲ್ಲೇ ಇರುವ. ಅಜಗಣ್ಣ ಲಕ್ಕುಂಡಿ ಬಿಟ್ಟು ಬಂದು
ಬಸಕಲ್ಲಾಗೆ ವಾಸ ಮಾಡಿ. ಕೆಲವು ದಿನ ಇರೋದ್ರೊಳಗೆ ಏನಾಯಿತು, ಹೊಲಕ್ಕೆ ಹೋಗಿದ್ದ, ಹೊಲದಿಂದ ಬಂದ, ಬಾಗಿಲು ಪಟ್ಟಿ ಅಣೆಪಟ್ಟಿ ಬಡಿದು ಮುರಿದು ಬಂದಿಲ್ಲ. ನೆವನು ಸಾಕು ಮರಣಕ್ಕೇನಪ್ಪ ಅಂದ್ರೆ ನೆವನು ಸಾಕು. ಮರಣ ಬಂತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಕಲ್ಲೂರು ದತ್ತಾತ್ರೇಯ ಪೀಠದ ಪೂಜ್ಯ ಶ್ರೀಗಳಾದ ಶಿವಾನಂದ ಭಾರತಿ ಇವರು ಮಾತನಾಡಿ, ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಶರಣರ ಚಿಂತನ ಗೋಷ್ಠಿಗಳನ್ನು ಹಮ್ಮಿಕೊಂಡು ಇಂದಿನ ಆಧುನಿಕ ಜೀವನದ ಒತ್ತಡದ ಬದುಕಿನಲ್ಲಿ ಇಂಥ ಚಿಂತನ ಕಾರ್ಯಕ್ರಮಗಳು ಉತ್ತಮ ಜೀವನ ಸಾಗಿಸಲು ಸಹಕಾರಿಯಾಗಬಲ್ಲವು. ಇಂಥ ಉತ್ತಮ ಪರಿಸರ, ಉತ್ತಮ ಚಿಂತನೆಗಳನ್ನು ಅನ್ನದಾಸೋಹ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿರಲಿ ಎಂದು ಆಶೀರ್ವದಿಸಿದರು. ಶರಣ ಮುಕ್ತಾಯಕ್ಕನತ್ತ ನಮ್ಮೆಲ್ಲರ ಚಿತ್ತ ಅಂತ ನೋಡ್ರಿ. ಚಿತ್ತ ಅಂದ್ರೆ ನಮ್ಮ ಮನಸ್ಸು. ನಮ್ಮ ಎಲ್ಲ ದುಃಖಗಳಿಗೆ ಸುಖಗಳಿಗೆ ಮೂಲ ಕಾರಣನೇ ನಮ್ಮ ಮನಸ್ಸು. ನೋಡ್ರಿ, ನಾವೆಲ್ಲರೂ ಕೂಡ ರಾತ್ರಿ ಮಲಗಿರ್ತೇವೆ, ಹೌದಾ ಇಲ್ಲ? ಮಲಗಿದಾಗ ನೋಡ್ರಿ, ಯಾವುದು ನಮಗೆ ದುಃಖ ಇಲ್ಲ, ರೋಗ ರುಜಿನದ ಒಂದು ಭಾವನೆ ಇಲ್ಲ, ಶ್ರೀಮಂತ ಬಡವ ಅನ್ನುವ ಯಾವುದು ಕೂಡ ಇಲ್ಲ. ಆನಂದವಾಗಿರ್ತೇವೆ. ಬಡವನಿಗೂ ಶ್ರೀಮಂತನಿಗೂ, ಅಧಿಕಾರ ಇದ್ದವನಿಗೂ ಅಧಿಕಾರ ಇಲ್ಲದವನಿಗೂ ಎಲ್ಲರಿಗೂ ಕೂಡ ಆನಂದ. ಯಾಕೆ ಹೇಳ್ರಿ? ನಾವೇನು ಮಾಡ್ತೇವೆ? ಸುಖವನ್ನ ಪಡೆಯಬೇಕು, ಆನಂದವನ್ನ ಪಡೆಯಬೇಕಂತ ಹೇಳಿ ಒದ್ದಾಡಿ ಗುದ್ದಾಡಿ ಏನೇನೋ ಸಂಪಾದನೆ ಮಾಡ್ತೀವಿ. ಅಧಿಕಾರಕ್ಕಾಗಿ ಬಡದಾಡ್ತೀವಿ, ಆಸ್ತಿಗಾಗಿ ಬಡದಾಡ್ತೀವಿ, ಬಂಧು ಬಳಗಕ್ಕಾಗಿ ಬಡದಾಡ್ತೀವಿ. ಆದರೂ ನಾವು ಸುಖವಾಗಿ ಎಚ್ಚರದಲ್ಲಿದ್ದಾಗ ಸುಖವಾಗಿ ಇರ್ತೀವಿ ಅಂತ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಗ್ಯಾರಂಟಿ ಇಲ್ಲ. ಆದರೆ ಮಲ್ಕೊಂಡಾಗ ಆನಂದವಾಗಿರ್ತೀವಿ. ಯಾಕೆ ಕಾರಣ ಅಂದರೆ ಅಲ್ಲಿ ನಮ್ಮ ಮನಸ್ಸು ಇರುವುದಿಲ್ಲ. ಮತ್ತೆ ಎಚ್ಚರ ಇದ್ದಾಗ ನಮ್ಗೆಲ್ಲ ದುಃಖ ಅನಿಸ್ತಿರ್ತದ. ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸೇ. ಅದಕ್ಕೆ ಚಿತ್ತಂ ಕಾರಣಮರ್ಥಾನ, ಎಲ್ಲದಕ್ಕೂ ಕೂಡ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸೇ ಕಾರಣ. ಅದರಿಂದ ಆ ಮನಸ್ಸನ್ನು ನಾವೇನಪ್ಪಾ ಅಂತಂದ್ರೆ ಶುದ್ಧವಾಗಿ, ಶಾಂತವಾಗಿ, ಸಮಾಧಾನವಾಗಿ ಇಟ್ಟುಕೊಳ್ಳಬೇಕು. ಅವಾಗಲೇ ನಮಗೆ ನಿಜವಾದ ಆನಂದ ಅಂತ. ಅದಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಆಂಜನೇಯನ ಸನ್ನಿಧಾನದಲ್ಲಿ ಇದ್ದೇವೆ. ರಾಮನು, ಹೌದಿಲ್ಲ? ರಾಮ ಭಕ್ತ ಹನುಮ. ಆ ರಾಮನಿಗೆ ಉಪದೇಶವನ್ನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ವಶಿಷ್ಠ ಮಹರ್ಷಿಗಳು. ಯೋಗ ವಾಸಿಷ್ಠ ಅನ್ನುವಂಥ ದೊಡ್ಡ ಗ್ರಂಥವನ್ನೇ ಉಪದೇಶ ಮಾಡ್ತಾರೆ. ಅದರಲ್ಲಿ ಆ ಒಂದು ವಶಿಷ್ಠರು ಹೇಳ್ತಾರೆ, ರಾಮ, ಮನುಷ್ಯನ ಎಲ್ಲ ಸುಖಗಳಿಗೂ ದುಃಖಗಳಿಗೂ ಕಾರಣ ಈ ಮನಸ್ಸೇ. ಈ ಮನಸ್ಸನ್ನುವಂಥದ್ದು ಹೆಂಗ ಅಂತಂದ್ರೆ ಒಂದು ಬೀದಿ ನಾಯಿ ಇದ್ದ. ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಬಿ ಬಸವರಾಜ್ ಮಾತನಾಡಿ, 51ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಇದಾಗಿದೆ. ಇಲ್ಲಿಯವರೆಗೆ ರಾಯಚೂರು ನಗರದ ಅನೇಕ ವಿದ್ವಾಂಸರನ್ನು, ಸ್ವಾಮೀಜಿಗಳನ್ನು ಕರೆಸಿ ಅವರ ವಿಚಾರಗಳನ್ನು ಬಡಾವಣೆಯ ಜನರಿಗೆ ಮತ್ತು ರಾಯಚೂರು ಜನರಿಗೆ ಉಣಬಡಿಸುವುದು ನಮ್ಮ ಸಮಿತಿಯ ಹಿರಿಮೆಯಾಗಿದೆ. ಸೇವಾ ಸಮಿತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಇಲ್ಲಿಯವರೆಗೆ ನಡೆಸಿದ ಗೋಷ್ಠಿಯ ಎಲ್ಲಾ ಲೇಖನಗಳನ್ನು ಗ್ರಂಥ ರೂಪದಲ್ಲಿ ಪ್ರಕಟವಾಗುತ್ತಿದೆ. ಮುಂದಿನ ತಿಂಗಳು ಗ್ರಂಥ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಸ್ಥಾಪನೆ ಮಾಡಿದ್ವಿ 2022ರಿಂದ ಫೆಬ್ರವರಿಯಿಂದ ನಾವು ಈ ಒಂದು ಶ್ರವಣ ಚಿಂತನ ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಒಂದು ವರ್ಷ ಅದು 2021 ಅದೇನು ಕೊರೋನಾದಲ್ಲಿ ಹೋಯಿತು. ಹಿಂಗಾಗಿ ನಾವು ಯಾವುದೇ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಆದರೆ ಪ್ರತಿ ಇಲ್ಲಿ ಬಂದು ನಾವು ಬೇರೆ ಬೇರೆ ಗುಡಿಗಳು ಲಾಕ್ ಸಹಿತ ನಮ್ಮ ಗುಡಿ ಓಪನ್ ಇತ್ತು ಅವಾಗ. ಯಾಕಂದ್ರೆ ಅನುಗ್ರಹ ಇತ್ತು ಸ್ವಾಮೀಜಿಯವ್ರದ್ದು. ನಾವು ಇಲ್ಲಿ ಭಜನೆ ನಾವು ಬಂದಾಗ ತಾಳ ಹೊಡೆಯೋದು, ಭಾಷೋದು, ಹಾಡಾಡೋದು ನಮ್ಮ ಕರೆಪ್ಪಣ್ಣವರು ಅವ್ರ ಜೊತೆಗೆ ನಾವೆಲ್ಲ ಆ ಕಾರ್ಯಕ್ರಮ ಸಹಿತ ನಾವು ಮಾಡಿದ್ವಿ 2 ವರ್ಷ. ತದನಂತರದಲ್ಲಿ ನಾವು ಶರಣ ಚಿಂತನೆ ಗೋಷ್ಠಿ ಮಾಡಬೇಕು, ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ಮಾಡ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡು ನಾವು ಎಲ್ಲ ಒಂದು ಕಾರ್ಯಕ್ರಮ ಪ್ರಾರಂಭಿಸಿ ಚಾಲನೆ ಕೊಟ್ಟಾಗ ಇದು ನಿರಂತರವಾಗಿ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ಸದ್ದು ಮಾಡ್ತಿದೆ. ಈ ಒಂದು ಅನ್ನದಾಸೋಹಿಗಳು, ನಮ್ಮ ಶರಣ ಚಿಂತಕರು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸಹಿತ ಅಮಾವಾಸ್ಯೆ ದಿವಸ ಎಷ್ಟೇ ಮನೆಯಲ್ಲಿ ಮಹಿಳೆಯರು ಸಹಿತ ತಮ್ಮ ಮನೆಯಲ್ಲಿ ಕೆಲಸಗಳಿದ್ದರೂ ಸಹಿತ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಬರುವ ಮುಖಾಂತರ ಯಶಸ್ವಿಗೊಳಿಸಿದ್ದೀರಿ. ನಾವು ಈಗ 51 ಚಿಂತನೆಗಳನ್ನು, ಲೇಖನಗಳನ್ನು ಮಾಡಿ ಪುಸ್ತಕಗಳ ಸಹಿತ ಈಗಾಗಲೇ ಎಲ್ಲ ಪ್ರೂಫ್ ರೀಡಿಂಗ್ ಆಗಿ ಪ್ರಿಂಟಿಂಗ್ ನಡೆದಿದೆ. ಆ್ಯಕ್ಚುಲ್ ಮುಂದಿನ ತಿಂಗಳಲ್ಲಿ ಆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಹಿತ ಮೋಸ್ಟ್ಲಿ ಇದೇ ಅಮಾವಾಸ್ಯೆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಟುಕೊಂಡಿದ್ದೀವಿ. ಆ ಪುಸ್ತಕಗಳು ಮಾರ್ಚ್ ಮೊದಲನೇ ವಾರದಲ್ಲಿ ಬರ್ತವೆ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಹಂಚತಕ್ಕಂಥ ಒಂದು ಕಾಯಕ ಇದನ್ನ ಏನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಅಭಯ ಅಂಜನಗಿರಿ ಇವರಿಗೆ ಎಲ್ಲರಿಗೂ ಕೂಡ ನಾನು ಜನವಾದಿ ಮಹಿಳಾ ಸಂಘಕ್ಕೂ ಶರಣ ಚಿಂತನೆಗೂ ಏನು ಸಂಬಂಧ, ಎಲ್ಲಿಂದ ಸಂಬಂಧ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಧಾರ್ಮಿಕ ಗುರುಗಳು ಮಾಡೋದು ಒಂದೇ ಕೆಲಸ.
ಮಾನವ ಧರ್ಮ, ಮನುಷ್ಯ ಪ್ರೀತಿಯನ್ನ ಎಲ್ಲರಿಗೂ ಹೆಚ್ಚಿಸಬೇಕು ಅಂತ. ವಿಶೇಷವಾಗಿ ಶರಣ ಸಾಹಿತ್ಯದಲ್ಲಿ ಎಲ್ಲೂ ಸಿಗಲಾದಂತಹ ಒಂದು ಮಹಿಳೆಯ ಸ್ಥಾನಮಾನಗಳನ್ನ ಮಹಾನ್ ಮಾನವತಾವಾದಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕರೆದು ಮಹಿಳೆಯರು ಕೂಡ ಆಧ್ಯಾತ್ಮಿಕ ಚಿಂತನೆಯನ್ನು ಬೆಳೆಸ್ಕೊಳ್ರಿ, ಆತ್ಮಬಲವನ್ನು ಬೆಳೆಸ್ಕೊಳ್ರಿ ಅಂತ ಹೇಳಿದ್ರು. ಇವತ್ತು ನಮ್ಮೆಲ್ಲರ ಮಧ್ಯೆ ಅತ್ಯಂತ ಹಿರಿಯರಿರ್ತಕ್ಕಂಥ ಸ್ವಾಮಿಗಳು ಕೂಡ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಜನರ ಮಧ್ಯೆ ಅವರು ಕೂಡ ಬರಬೇಕು, ಅವರು ನಮಗೆ ಕೂಡ ಆಶೀರ್ವಾದ ಮಾಡಬೇಕು. ಎಲ್ಲರೂ ಕೂಡಿಯೇ ಒಂದು ಸಮಾಜವನ್ನ, ಮನುಷ್ಯ ಪ್ರೀತಿಯ ಸಮಾಜವನ್ನ ಮುನ್ನಡೆಸಬೇಕು ಅಂತ ಹೇಳಲಿಕ್ಕೆ ಮತ್ತು ನಮ್ಮ ಅಭಯ ಅಂಜಲಿ ಅಧ್ಯಕ್ಷರಾದ ಬಿ ಬಸವರಾಜ್ ಅವರಿಗೆ ಈ ಕಾರ್ಯವನ್ನ ಮಾಡಲಿಕ್ಕೆ ಮುಂದುವರಿಸಬೇಕಂತ ಒಂದು ಎಲ್ಲವನ್ನು ನಾನು ಅವರ ಕುಟುಂಬಕ್ಕೂ ಕೂಡ ಒಂದು ಒಳ್ಳೆಯದಾಗಿ ಈ ಚಿಂತನಾಗೋಷ್ಠಿ ಮತ್ತು ಏನು ಶರಣರ ಹೇಳ್ತಾರಲ್ಲ ಕಾಯಕ ಮತ್ತು ದಾಸೋಹ ಪ್ರಜ್ಞೆ, ದುಡಿಮೆನೇ ದೇವರು ಅಂತಕ್ಕಂಥ ನಮ್ಗಿರ್ತಕ್ಕಂಥ ಶರಣ ಸಂಸ್ಕೃತಿ, ದುಡಿಮೆಯಿಂದ ಬಂದ ಉತ್ಪಾದನೆಯ ಕಾಯಕದ ಮೂಲಕ ಎಲ್ಲರಿಗೂ ಹಂಚಬೇಕು ಅಂತ ಹೇಳ್ತಕ್ಕಂಥ ಆ ಸಂಸ್ಕೃತಿ. ನವೋದಯ ಬಿಎಡ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ವಿಜಯಕುಮಾರಿ ಇವರು ಪಿಎಚ್ಡಿ ಪದವಿ ಪುರಸ್ಕೃತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಖಾಜನಗೌಡ ಯಗ್ನೂರು, ಶ್ರೀಮತಿ ಶ್ಯಾಮಲಾ ಕಲಾಲ್ಬಂಡಿ, ಅರುಣಾ ಕುಮಾರ್, ಅನ್ನದಾಸೋಹಿಗಳಾದ ಸಂಯೋಜಕರಾದ ವಿನೋದ್ ಕುಮಾರ್ ಇವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾರುತಿ ನಗರ ಬಡಾವಣೆಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಸೂರ್ಯೋದಯ ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆ ಕರಿಯಪ್ಪ, ಮರಿಲಿಂಗಪ್ಪ ಮಡಿವಾಳ ಪ್ರಾರ್ಥಿಸಿದರು. ಶ್ರೀಮತಿ ಮಾಲತಿ ವಕೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಷಣ್ಮುಖಪ್ಪ ವಲ್ಕಂದಿನಿ ಸ್ವಾಗತಿಸಿದರು. ಕೊನೆಯಲ್ಲಿ ನರಸಯ್ಯ ಬುಡದಿನಿ ವಂದಿಸಿದರು. ಹೊಸಮನಿ ಪ್ರಕಾಶನ ರಾಯಚೂರು ಮತ್ತು ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಗಿರಿಗಳ ಸಹಯೋಗದಲ್ಲಿ ಫೆಬ್ರವರಿ 21ರಂದು ಮಾಡಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸಮನಿ ಬಯಲಾಟ ಪ್ರಶಸ್ತಿ ಸಮಾರಂಭ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಾಡಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಾರಮ್ಮ ಜಯಂತ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಡಗಿರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿರೂಪಾಕ್ಷಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ರಾಮದ ಹಿರಿಯರಾದ ಎಂಪಿ ಬಸವರಾಜಪ್ಪ ಗೌಡ, ಹಿರಿಯ ಸಾಹಿತಿ ಇಮಾಮುದ್ದೀನ್ ಮಾಡಗಿರಿ, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಎಂಡಿ ಮೊಯಿನುದ್ದೀನ್ ಸಾಬ್, ನಿವೃತ್ತ ಶಿಕ್ಷಕ ಮುದುಕಪ್ಪ ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬಯಲಾಟ ಕಲಾವಿದರಾದ ಮುದುಕಪ್ಪ ನಾಯಕ್, ಶಿವಪುತ್ರ ಚನ್ನವೀರ ದೇವರಾಜ್, ರಾಮಚಂದ್ರ ಓಂಕಾರಿ, ರಾಜಾ ಸಾಬ್ ಮುದೆಪ್ಪ ನಾಯಕ್, ಲಿಂಗಯ್ಯ ಓಂಕಾರಿ, ನಾಗಪ್ಪ ಕಕ್ಕಲದೊಡ್ಡಿ, ಖಾಸಿಂ ಸಾ ಇವರಿಗೆ ಪ್ರಶಸ್ತಿ ನೀಡಲಾಗುತ್ತದೆ. ದಯಾನಂದ್ ಸಾಗರ್, ಆನಂದಪ್ಪ ಮಾಡಗಿರಿ ಇವರಿಗೆ ನಾಟಕ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಗಿರಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಶ್ರೀಮತಿ ತಾರಮ್ಮ ಜಯಂತ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಾಡಗಿರಿ. ಅಧ್ಯಕ್ಷತೆ ಶ್ರೀ ವಿರೂಪಾಕ್ಷಿ, ಮುಖ್ಯ ಶಿಕ್ಷಕರು, ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಗಿರಿ. ಇದರ ಮುಖ್ಯ ಅತಿಥಿಗಳು ಶ್ರೀ ಎಂಪಿ ಬಸವರಾಜಪ್ಪ ಗೌಡ, ಊರಿನ ಹಿರಿಯರು ಮಾಡಗಿರಿ. ಶ್ರೀ ಇಮಾಮುದ್ದೀನ್ ಮಾಡಗಿರಿ, ಹಿರಿಯ ಸಾಹಿತಿಗಳು ಮಾಡಗಿರಿ. ಶ್ರೀ ಎಂಡಿ ಮೊಯಿನುದ್ದೀನ್ ಸಾಬ್, ಅಧ್ಯಕ್ಷರು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಗಿರಿ. ಶ್ರೀ ಮುದುಕಪ್ಪ, ನಿವೃತ್ತ ಶಿಕ್ಷಕರು ಮಾಡಗಿರಿ. ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಮತ್ತು ಪ್ರಾಸ್ತಾವಿಕ ಭಾಷಣ ಶ್ರೀ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು. ಶ್ರೀಮತಿ ಪರ್ವೀನ್ ಬೇಗಂ ಹೊಸಮನಿ, ಉಪಾಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು. ಶ್ರೀಮತಿ ಶಂಷಾದ್ ಬೇಗಂ, ಶಿಕ್ಷಕಿ, ಸಲಹೆಗಾರರು ಹೊಸಮನಿ ಪ್ರಕಾಶನ ರಾಯಚೂರು. ಬಯಲಾಟ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮುದುಕಪ್ಪ ನಾಯಕ, ಬಯಲಾಟ ನಾಯಕರು ಮಾಡಗಿರಿ. ದಿವಂಗತ
ಭೀಮಣ್ಣ, ಬಯಲಾಟ ಕಲಾವಿದರು ಮತ್ತು ಬಯಲಾಟ ನಿರ್ದೇಶಕರು ಮಾಡಿದ್ದೀರಿ. ಸ್ವೀಕರಿಸಿದವರು ಶ್ರೀ ಸುಪುತ್ರಪ್ಪ. ದಿವಂಗತ ಚಂದ್ರಿನ ಅಪ್ಪಣ್ಣನವರ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಚಂದ್ರಿನ್ ದೇವರಾಜು. ಬಯಲಾಟ ಕಲಾವಿದರು ಶ್ರೀ ಹನುಮಣ್ಣ ಓಂಕಾರಿ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ರಾಜೇಂದ್ರ ಓಂಕಾರಿ. ಶ್ರೀ ಮೈಬೂಬ್ ಸಾಬ್ ಅವರೇ ಮಾರಣ್ಣ, ತಂದೆ ಜಂಕ್ಷನ್ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ರಾಜ ಸಾಬ್. ಶ್ರೀ ನಿರ್ಪಾದಪ್ಪ ನಾಯಕ್, ದಿವಂಗತ ನಿರ್ಪಾದಪ್ಪ ನಾಯಕ್ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ಉದಯಪ್ಪ ನಾಯಕ್ ಮಾಡಿದ್ದೀರಿ. ದಿವಂಗತ ವೀರಣ್ಣ ಓಂಕಾರಿ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ಲಿಂಗಯ್ಯ ಓಂಕಾರಿ. ಶ್ರೀ ಮಹಾದೇವಪ್ಪ ಕಕ್ಕಲ್ದಡ್ಡಿ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ನಾಗಪ್ಪ ಕಕ್ಕಲ್ದಡ್ಡಿ. ದಿವಂಗತ ಮಹಾದೇವಪ್ಪ ಚಾವಾದಿ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ಆಂಜನೇಯ ಚಾವಾದಿ. ದಿವಂಗತ ಉದಾಸಿ ತಂದೆ ರಾಜಣ್ಣ ಬಯಲಾಟ ಕಲಾವಿದರು ಮಾಡಿದ್ದೀರಿ. ಸ್ವೀಕರಿಸುವವರು ಶ್ರೀ ಕಾಶಿಂ ಸಾಬ್. ನಾಟಕ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು ಶ್ರೀ ದಯಾನಂದ ಕುಮಾರ್ ನಾಟಕ ನಟ ನಿರ್ದೇಶಕರು ಮಾಡಿದ್ದೀರಿ. ಶ್ರೀ ಆನಂದಪ್ಪ ಮಾಡಿದ್ದೀರಿ. ಹೋರಾಟ ಹಾಗೂ ಸಮಾಜ ಸೇವೆ ಮಾಡಿದ್ದೀರಿ. ನಿರೂಪಣೆ ಶ್ರೀ ಚನ್ನವೀರಯ್ಯ ಶಿಕ್ಷಕರು ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾವು ಸರ್ವರಿಗೂ ಆನಂದ ಸ್ವಾಗತವನ್ನು ಕೊಡ್ತೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರುದ್ರಯ್ಯ ಗುಣಾರಿ, ಶ್ರೀ ರಫೀಕ್ ಅಹಮದ್, ಶ್ರೀಮತಿ ಪರನ್ ಬೇಗಂ ಮಸ್ತಾನಿ, ಶ್ರೀ ಸಾಯಿ ಸಾಗರ್ ಇವರೆಲ್ಲ ಉಪಸ್ಥಿತಿಯಿದ್ದಾರೆ. ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ, ಪರ್ವೀನ್ ಬೇಗಂ, ರಫೀಕ್ ಅಹಮದ್, ಸಾಯಿ ಸಾಗರ್ ಇದ್ದರು. ಸಾರ್ವಜನಿಕ ಸ್ಥಳದಲ್ಲಿ ಯುವಕರು ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿರುವ ಘಟನೆ ದೇದುರ್ಗ ತಾಲೂಕಿನ ಹೊಸೂರು ಸಿದ್ದಾಪುರ ಗ್ರಾಮದಲ್ಲಿ ನಡೆದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮದ ಯಲ್ಲಮ್ಮ ದೇವಿ ದೇವರು ಅಂಗವಾಗಿ ಯಲ್ಲಮ್ಮ ದೇವಿ ಉತ್ಸವ ಮೆರವಣಿಗೆ ಸಮಯದಲ್ಲಿ ಯುವಕರು ಮಾರಕಾಸ್ತ್ರ ಹಾಗೂ ಬಂದೂಕು ಪ್ರದರ್ಶಿಸಿ ಸಾರ್ವಜನಿಕ ಸ್ಥಳದಲ್ಲಿ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಜನವರಿ 27ರಂದು ಯಲ್ಲಮ್ಮ ದೇವರು ಮೆರವಣಿಗೆ ಸಮಯದಲ್ಲಿ ಗ್ರಾಮದ ತಿಮ್ಮಪ್ಪ ಎನ್ನುವವರಿಗೆ ಸೇರಿದ ಲೈಸೆನ್ಸ್ ಹೊಂದಿದ ಬಂದೂಕನ್ನು ಅದೇ ಗ್ರಾಮದ ಮೌನೇಶ್ ಹಾಗೂ ಭೀಮಣ್ಣ ಎನ್ನುವವರು ಬಸ್ ನಿಲ್ದಾಣದ ಸಾರ್ವಜನಿಕ ಸ್ಥಳದಲ್ಲಿ ಬಂದೂಕು ಪ್ರದರ್ಶನ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅಂದು ನಡೆದಿರುವ ಘಟನೆಯ ವಿಡಿಯೋ ಇದೀಗ ಬೆಳಕಿಗೆ ಬಂದಿದೆ. ಈ ಕುರಿತು ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ. ರಘು ಅವರು ಇಂದು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಕೆಲಸ ಮಾಡುವ ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ನಂತರ ರಿಮ್ಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸ್ವಚ್ಛತಾ ಸಿಬ್ಬಂದಿಯಿಂದ ಮಲ ಎತ್ತಿಸುವ ಕುರಿತು ದೂರು ಬಂದಿದ್ದು ಕೆಲಸ ಮಾಡಿಸಿದ ಸಂಬಂಧಪಟ್ಟ ಸೂಪರ್ವೈಸರ್ ಸೇರಿ ಇತರೆ ಅಧಿಕಾರಿಗಳು ಕೆಲಸದಿಂದ ತೆಗೆದುಹಾಕಿ ಎಂದು ರಿಮ್ಸ್ ನಿರ್ದೇಶಕರಿಗೆ ಸೂಚಿಸಿದರು. ಮಲ ಎತ್ತಿಸುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಕಾರ್ಯವು ಅನಿಷ್ಟ ಪದ್ಧತಿಯಾಗಿದ್ದು ಈ ಕಾರ್ಯಕ್ಕೆ ಹಲವು ತಂತ್ರಜ್ಞಾನಗಳಿದ್ದು ಅದನ್ನು ಬಿಟ್ಟು ಸಿಬ್ಬಂದಿಯಿಂದ ಮಲ ಎತ್ತಿಸುವ ಕೆಲಸ ಮಾಡಿಸಿರುವುದು ಸರಿಯಲ್ಲ. ಇತ್ತೀಚೆಗೆ ರಿಮ್ಸ್ನಲ್ಲಿ ಸ್ವಚ್ಛತೆ ಕೆಲಸ ಮಾಡುವ ಸಿಬ್ಬಂದಿಯಿಂದ ಮಲ ಎತ್ತಿಸಿದ ಕುರಿತಾದ ದಾಖಲೆ ಸಮೇತ ದೂರು ಬಂದಿದ್ದು ಕೂಡಲೇ ಕೆಲಸ ಮಾಡಿಸಿದವರ ಮೇಲೆ ಕ್ರಮವಾಗಬೇಕು, ಇಲ್ಲವಾದರೆ ರಿಮ್ಸ್ ನಿರ್ದೇಶಕರು ಸೇರಿ ಎಲ್ಲರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಶ್ನಿಸಲು ಹೋದ 7 ಜನ ಸ್ವಚ್ಛತಾ ಸಿಬ್ಬಂದಿಯನ್ನು ಅಮಾನತುಗೊಳಿಸಿದ ಕುರಿತು ಗಮನಕ್ಕೆ ಇದ್ದು ಕೂಡಲೇ ಅಮಾನತುಗೊಳಿಸಿದ ಅಥವಾ ವರ್ಗಾವಣೆ ಮಾಡಿದ ಎಲ್ಲ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಳಬೇಕೆಂದರು. ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಂಡ ಸ್ವಚ್ಛತಾ ಸಿಬ್ಬಂದಿಗಳನ್ನು ಪ್ರತಿ ವರ್ಷ ನೇಮಕ ನವೀಕರಣ ಮಾಡಿಕೊಳ್ಳಲು ರಿಮ್ಸ್ನ ಕೆಲವು ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟಿರುವ ಬಗ್ಗೆ ದೂರುಗಳಿವೆ. ಇದು ಮುಂದುವರಿಯಬಾರದು ಮತ್ತು ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಆಯೋಗದ ಕಾರ್ಯದರ್ಶಿ ಮಾಧುಸ್ವಾಮಿ, ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್, ಡಾಕ್ಟರ್ ಎಂ ಬಸವರಾಜ್, ಪ್ರಮುಖರಾದ ಕಡಗುಲು ಚೇತನ್, ಪ್ರಸಾದ್ ಭಂಡಾರಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ವರ್ಧಂತಿ, ವಿಶೇಷ ಪೂಜೆ, ಭಕ್ತರಿಂದ ದರ್ಶನ. ಛತ್ರಪತಿ ಶಿವಾಜಿ ಜಯಂತಿ ಭಾವಚಿತ್ರದ ಮೆರವಣಿಗೆ, ಎನ್ಎಸ್ ಬೋಸರಾಜ್ ಚಾಲನೆ.
ಮಾನ್ವಿ ತಾಲೂಕಿನ ಗೋರ್ಕಲ್ನಲ್ಲಿ ದಲಿತ ಮಹಿಳೆಯರ ಆಸ್ತಿ ಕಬಳಿಕೆ ನಕಲಿ ದಾಖಲೆ ಸೃಷ್ಟಿ, ತನಿಖೆ ಕೈಗೊಂಡು ನ್ಯಾಯ ಒದಗಿಸಲು ಬಿ ಬಸವಲಿಂಗಪ್ಪ. ಮಾರ್ಚ್ 5ರಂದು ಗುತ್ತೇದಾರರಿಂದ ಪ್ರತಿಭಟನೆ, ಫೆಬ್ರವರಿ 21ರಂದು ರಾಜ್ಯಾಧ್ಯಕ್ಷರಿಂದ ಸಭೆ ಮಲ್ಲಿಕಾರ್ಜುನ. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಬಸನಗೌಡ ದದ್ದಲ್ ಭಾಗಿ. ಪೌರ ಕಾರ್ಮಿಕರೊಂದಿಗೆ ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷರಿಂದ ಸಂವಾದ, ನಿಷೇಧಿತ ಮಲಗುಂಡಿ ಸ್ವಚ್ಛತೆ ತಡೆಯಲು ಅಧಿಕಾರಿಗಳು ಗಮನಹರಿಸಿ ರಘು. ಸಾಮರಸ್ಯ ಜೀವನಕ್ಕೆ ಶರಣರ ಚಿಂತನೆಗಳು ದಾರಿದೀಪ, ನಾಗರಾಜ್ ಮಸ್ಕಿ. ಹೊಸಮನಿ ಪ್ರಕಾಶನದಿಂದ 21ರಂದು ಮಾಡಗಿರಿ ಗ್ರಾಮದಲ್ಲಿ ಬಯಲಾಟ ಪ್ರಶಸ್ತಿ ಪ್ರದಾನ, ಬಶೀರ್ ಅಹಮದ್ ಹೊಸಮನಿ. ಹೊಸೂರು ಸಿದ್ದರಾಮಪುರಿನಲ್ಲಿ ಬಂದೂಕು ಬಳಕೆ, ಇಬ್ಬರ ವಿರುದ್ಧ ಕೇಸ್ ದಾಖಲು. ಮತ್ತು ರಿಮ್ಸ್ಗೆ ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷ ರಘು ಭೇಟಿ, ಕಾರ್ಮಿಕರಿಂದ ಮಲದಗುಂಡಿ ಸ್ವಚ್ಛಗೊಳಿಸಿದ ಸೂಪರ್ವೈಸರ್ ವಜಾಗೊಳಿಸಲು ಸೂಚನೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.